ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 28/12/2025 ಬಾಬ್ದಾದರವರ ಅವ್ಯಕ್ತ ಮಧುರ ಮಹಾವಾಕ್ಯಗಳು. 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಕಾರಣ ಶಬ್ದವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಾಸ್ಟರ್ ಮುಕ್ತಿದಾತರಾಗ್ರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಸರ್ವರಿಗೂ ಶಿವತಂದೆಯ ಸಂಘದ ರಂಗನ ಜೊತೆಗಿನ ಬಣ್ಣವನ್ನು ಹಾಕಿ ಸಮಾನ ಆಗುವಂತಹ ಹಬ್ಬವನ್ನು ಆಚರಿಸ್ರಿ ಅಂತ ಬಾಬಾ ಹೇಳ್ತಾರೆ. ಮೂರನೇದು, ಸರ್ವ ಖಜಾನೆಗಳ ಮಾಲೀಕ ಮತ್ತು ಪರಮಾತ್ಮ ಬಾಲಿಕರಾಗಿದ್ದೇವೆಯೋ ಅವರು ಸದಾ ಸ್ವಪ್ನದಲ್ಲಿಯೂ ಕೂಡ ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತಾರೆ. ಸರ್ವ ಖಜಾನೆಗಳ ಮಾಲೀಕ ಮತ್ತು ಪರಮಾತ್ಮ ಬಾಲಿಕರಾಗಿದ್ದಾರೆಯೋ ಅವರು ಸದಾ ಸ್ವಪ್ನದಲ್ಲಿಯೂ ಕೂಡ ನಿಶ್ಚಿಂತ ಚಕ್ರವರ್ತಿಗಳು, ಬೇಫಿಕರ್ ಬಾದಶಾಹಿ ಆಗಿರ್ತೀರಿ ಅಂತ ಬಾಬಾ ಹೇಳ್ತಾರೆ. ನಾಲ್ಕನೆಯದು, ಸರ್ವಶಕ್ತಿಗಳ ಅಧಿಕಾರದ ಆಧಾರದ ಮೇಲೆ ಆತ್ಮಗಳನ್ನ ಮಾಲಾಮಾಲ್ ಮಾಡುವಂತಹ ಪುಣ್ಯಾತ್ಮರಾಗ್ರಿ. ಐದನೇದು, ಯಾವಾಗ ತಾವು ಸಂಪೂರ್ಣತೆಯನ್ನು ಪಡೆದುಕೊಳ್ತೀರೋ ಆಗ ಸಮಯ, ಪ್ರಕೃತಿ ಮತ್ತು ಮಾಯು ಬೀಳ್ಕೊಡುಗೆ ಹೇಳಿಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. 5 ಬಿಂದುಗಳು: ಮಾಸ್ಟರ್ ಮುಕ್ತಿದಾತ, ಶಿವತಂದೆಯ ಸಂಘ, ಸರ್ವ ಖಜಾನೆಗಳ ಮಾಲೀಕ, ಪುಣ್ಯಾತ್ಮ, ಸಂಪೂರ್ಣತೆ. ಇಂದಿನ ಚಿಂತನೆ: ನಾನು ಆತ್ಮ ಮಾಸ್ಟರ್ ಮುಕ್ತಿದಾತ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ ಬಾಪ್ದಾದರವರ ಅತೀ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ನನ್ನ ಆತ್ಮ ಈಗ ನನ್ನ ನಿಜವಾದ ಮನೆ ಪರಮಧಾಮಕ್ಕೆ ಹೋಗಬೇಕು. ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ಕಾರಣ ಶಬ್ದವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಾಸ್ಟರ್ ಮುಕ್ತಿದಾತನಾಗಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಸದಾ ನಾನು ಸಹ ಶಿವತಂದೆಯ ಸಂಘದಲ್ಲಿದ್ದು ಅವರ ಸಂಘದ ರಂಗನ್ನು ನನ್ನ ಮೇಲೆ ಹಾಕಿಕೊಂಡು ಅನೇಕ ಆತ್ಮರನ್ನೂ ಸಹ ತಂದೆಯ ಸಮೀಪ ಬರುವಂತಹ, ಸಮಾನ ಮಾಡಿಕೊಳ್ಳುವಂತಹ ಪುರುಷಾರ್ಥ ಮಾಡುತ್ತೇನೆ. ನಾನು ಆತ್ಮ ಸದಾ ತಂದೆಯ ಜೊತೆಯಲ್ಲಿದ್ದೇನೆ. ನಾನು ಆತ್ಮ ಸರ್ವ ಖಜಾನೆಗಳ ಮಾಲೀಕನಾಗಿದ್ದೇನೆ. ಪರಮಾತ್ಮ ತಂದೆಯ ಬಾಲಕ, ಪ್ರೀತಿಯ ಮಗುವಾಗಿದ್ದೇನೆ. ನಾನು ತಂದೆಯ ಜೊತೆಯಲ್ಲಿದ್ದು ಸದಾ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ಸರ್ವಶಕ್ತಿವಂತನಾದ ಪರಮ ಪವಿತ್ರ ಸಾಗರನಾದ ಅತೀ ಪ್ರೀತಿಯ ತಂದೆಯ ಜೊತೆಯಲ್ಲಿದ್ದು ನಾನು ಸದಾ ನಿಶ್ಚಿಂತ ಚಕ್ರವರ್ತಿ. ನಾನು ಆತ್ಮ ಜ್ಯೋತಿ, ಪುಣ್ಯಾತ್ಮನಾಗಿದ್ದೇನೆ. ಅನೇಕ ಆತ್ಮಗಳಿಗೆ ಸರ್ವಶಕ್ತಿವಂತನ ಸತ್ಯ ಪರಿಚಯವನ್ನು ನೀಡಿ ಸರ್ವಶಕ್ತಿವಂತನಿಂದ ಅಧಿಕಾರವನ್ನು ಪಡೆದುಕೊಳ್ಳುವಂತಹ ಭಾಗ್ಯವನ್ನು ರೂಪಿಸುವಂತಹ ನಾನು ಪುಣ್ಯಾತ್ಮ ಆಗಿದ್ದೇನೆ. ನಾನು ಸಂಪೂರ್ಣತೆಯನ್ನು ಪಡೆದುಕೊಳ್ಳುವ ಪುರುಷಾರ್ಥದಲ್ಲಿ ತನ್ಮಯನಾಗಿದ್ದೇನೆ. ಸಮಯ, ಪ್ರಕೃತಿ ಹಾಗೂ ಮಾಯೆ ಎಲ್ಲದಕ್ಕೂ ಬೀಳ್ಕೊಡುಗೆ ಹೇಳುವಂತಹ, ಸದಾ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಪ್ರಕೃತಿಯ ಮೇಲೆ ವಿಜಯ ಪಡೆದುಕೊಂಡು ಮಾಯೆ ಮೇಲೆ ವಿಜಯವನ್ನು ಪಡೆದುಕೊಳ್ಳುವ ಮಾಯಾಜೀತ ಆತ್ಮ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತಾ ಈಗ ಪುನಃ
ಪರಮಧಾಮಕ್ಕೆ ಹೋಗುವ ಸಮಯ ಬಂದಿದೆ. ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ಕ್ಷಣದಲ್ಲಿ ನನ್ನ ನಿಜವಾದ ಮನೆ ಪರಮಧಾಮಕ್ಕೆ ತಲುಪುವೆ. ಶರೀರದಿಂದ ಭಿನ್ನನಾದೆ. ಶರೀರದ ಜಗತ್ತಿಗಿಂತಲೂ ದೂರ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಸೂಕ್ಷ್ಮ ಲೋಕದಲ್ಲಿ ಬೆಳಕಿನ ಶರೀರದಲ್ಲಿ ನಾನು ಆತ್ಮ ಬಿಂದುವಾಗಿ ಹೊಳೆಯುತ್ತಿದ್ದೇನೆ. ಓಹೋ, ಬೆಳಕಿನ ಲೋಕದಲ್ಲಿ ಸಂಪೂರ್ಣ ಫರಿಸ್ತೆ ನನ್ನ ಪ್ರಿಯಾತಿ ಪ್ರಿಯ ಬ್ರಹ್ಮ ತಂದೆಯು ಸಂಪೂರ್ಣ ಫರಿಸ್ತೆಯಾಗಿ ಹೊಳೆಯುತ್ತಿದ್ದಾರೆ. ಬ್ರಹ್ಮ ತಂದೆಯ ಮಸ್ತಕದಲ್ಲಿ ಶಿವಬಾಬರವರು ಸಹ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾರೆ. ಬಾಪ್ದಾದರವರು ನನ್ನನ್ನು ಆಕರ್ಷಿಸುತ್ತಿದ್ದಾರೆ. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಪ್ದಾದರವರಿಂದ ದೃಷ್ಟಿ ಹಾಗೂ ವರದಾನವನ್ನು ಪಡೆದುಕೊಳ್ಳುತ್ತಿದ್ದೇನೆ. सर्व खजानों से संपन्न आत्मा भव. मीठे बच्चे सदा सर्व शक्तियों से सर्व गुणों से संपन्न आत्मा भव. प्यारे बच्चे सदा निराकारी, निरहंकारी, निर्विकारी आत्मा भव. ಬಾಪ್ದಾದರವರಿಂದ ದೃಷ್ಟಿ ಹಾಗೂ ವರದಾನವನ್ನು ಪಡೆದುಕೊಳ್ಳುತ್ತಿದ್ದೇನೆ. ನಾನು ಪುಣ್ಯಾತ್ಮನಾಗಿದ್ದೇನೆ. ಬಾಪ್ದಾದರವರು ನನ್ನನ್ನು ತಮ್ಮ ಮಡಿಲಿಗಿರಿಸಿಕೊಂಡರು. ತಂದೆಯ ಮಡಿಲಿನ ಸುಖವನ್ನು ಅನುಭವ ಮಾಡುತ್ತಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ಬಾಪ್ದಾದರವರ ಮಡಿಲಲ್ಲಿ ಅಪಾರ ಸ್ನೇಹ ಸುಖದ ಅನುಭವ ಮಾಡುತ್ತಾ ಬಾಪ್ದಾದರವರು ತಮ್ಮ ವರದಾನಿ ಹಸ್ತಗಳನ್ನು ಶಿರಸ್ಸಿನ ಮೇಲಿರಿಸಿದರು. ಸೂಕ್ಷ್ಮ ಶರೀರದಿಂದಲೂ ಭಿನ್ನನಾದೆ. ಓಹೋ, ಬಿಂದು ರೂಪದಲ್ಲಿ ನನ್ನ ನಿಜ ಸ್ವರೂಪದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಪರಮ ಪಾವನ ಧಾಮ, ಪರಮಧಾಮದಲ್ಲಿ ಪರಮ ಪವಿತ್ರ ಸಾಗರನಾದ ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಬಿಂದು ತಂದೆಯಿಂದ ಅಪಾರ ಶಕ್ತಿಶಾಲಿ ಕಿರಣಗಳು ಹೊರಡುತ್ತಲಿವೆ. ನಾನು ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿ ಹೋಗಿದ್ದೇನೆ. ನಾನು ಆತ್ಮರೂಪಿ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗಿದ್ದೇನೆ. ತಂದೆಯಿಂದ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಇಡೀ ವಿಶ್ವಕ್ಕೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ವಿಶ್ವದೆಲ್ಲ ಆತ್ಮಗಳಿಗೂ ಸಂದೇಶವನ್ನು ನೀಡುತ್ತಿದ್ದೇನೆ. ಓಹೋ, ದೈವಿ ಕುಲದ ಎಲ್ಲ ಆತ್ಮಗಳು ಬಾಬರವರ ಮನೆಗೆ ಬರುತ್ತಿದ್ದಾರೆ. ಎಲ್ಲರೂ ತಂದೆಯನ್ನು ಪಡೆದುಕೊಂಡು, ತಂದೆ ನಿನ್ನನ್ನು ಪಡೆದು ಧನ್ಯರಾದೆವು ಎನ್ನುತ್ತಿದ್ದಾರೆ. ಜನ್ಮ ಜನ್ಮಾಂತರಗಳ ಭಕ್ತಿಗೆ ಪ್ರತಿಫಲ ದೊರೆಯಿತು. ತಂದೆ ನಿನ್ನನ್ನು ಪಡೆದು ಜೀವನ ಸಾರ್ಥಕವಾಯಿತು ಎನ್ನುತ್ತಿದ್ದಾರೆ. ಕೋಟಿ ಕೋಟಿ ಆತ್ಮಗಳು ತಂದೆಯ ಸತ್ಯ ಪರಿಚಯವನ್ನು ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ನನ್ನ ತಂದೆ ಬಂದಿದ್ದಾರೆ, ನನ್ನ ತಂದೆ ಬಂದಿದ್ದಾರೆ ಎನ್ನುತ್ತಿದ್ದಾರೆ. ಎಲ್ಲರೂ ಈಶ್ವರಿಯ ಸುಖದ ಅನುಭವ ಮಾಡುತ್ತಿದ್ದಾರೆ. ಭಗವಂತ ತಂದೆಯಿಂದ ತಮ್ಮ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಓಂ ಶಾಂತಿ.